ತಮಿಳುನಾಡಿನ ರಾಜಕೀಯದಲ್ಲಿ ಈಗ ದೊಡ್ಡ ಮತ್ತು ಸಂಚಲನ ಮೂಡಿಸುವ ಸುದ್ದಿ ಹೊರಬಿದ್ದಿದೆ. ಸಿನಿಮಾದ ಬೆಳ್ಳಿಪರದೆಯನ್ನು ಆಳಿದ ನಂತರ ರಾಜಕೀಯ ರಂಗಕ್ಕೆ ಉಧುಮುಕಿರುವ ಥಳಪತಿ ವಿಜಯ್ ಅವರ ಸರ್ಕಾರ ರಾಜ್ಯದ ಶಾಸಕರಿಗೆ ಎಂಎಲ್ಎ ಬಿಗ್ ಆಫರ್ ಒಂದನ್ನು ಘೋಷಣೆ ಮಾಡಿದ್ದು, ಇದು ರಾಜ್ಯದ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯದ ಪ್ರತಿಯೊಬ್ಬ ಶಾಸಕರಿಗೂ ಪ್ರಯಾಣ ಮಾಡಲು ಸರ್ಕಾರದಿಂದ ಹೊಸ ಬ್ರ್ಯಾಂಡ್ ನ್ಯೂ ಐಷಾರಾಮಿ ಕಾರು ಸಿಗಲಿದೆ. ಹೌದು, ಯಾರೂ ಸಹ ಊಹಿಸದಂತಹ ಕೊಡುಗೆಯನ್ನು ನೀಡಲಾಗಿದೆ. ಆದರೆ ಇದು ಯಾವ ಶಾಸಕರಿಗೆ ಸಿಗಲಿದೆ ಮತ್ತು ಈ ಘೋಷಣೆ ಏಕೆ ಆಯಿತು? ಇಲ್ಲಿದೆ ವಿವರ. ರಾಜಕೀಯದಲ್ಲಿ ನಾಯಕರ ಭತ್ಯೆಗಳು ಮತ್ತು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಆಗಾಗ ಚರ್ಚೆಗಳು ನಡೆಯುತ್ತಿರುತ್ತವೆ. ಆದರೆ ತಮಿಳುನಾಡು ವಿಧಾನಸಭೆಯಿಂದ ಬಂದಿರುವ ಈ ಸುದ್ದಿ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ. ಶಾಸಕರ ಪ್ರಯಾಣವನ್ನು ಸುಲಭಗೊಳಿಸುವ ನೆಪದಲ್ಲಿ ಸರ್ಕಾರಿ ಬೊಕ್ಕಸದ ಬಾಗಿಲನ್ನು ತೆರೆಯಲಾಗಿದೆ. ತಮಿಳುನಾಡು ವಿಧಾನಸಭೆಯ ಪ್ರಸ್ತುತ ಅಧಿವೇಶನದ ಸಮಯದಲ್ಲಿ ನಿಯಮ 110ರ ಅಡಿಯಲ್ಲಿ ಮಾತನಾಡುತ್ತಾ ಈ ವಿಷಯವನ್ನು ಪ್ರಕಟಿಸಲಾಗಿದೆ. ರಾಜ್ಯದ ಎಲ್ಲಾ 234 ಶಾಸಕರು, ಅವರು ಆಡಳಿತ ಪಕ್ಷದವರಿರಲಿ ಅಥವಾ ವಿರೋಧ ಪಕ್ಷದವರಿರಲಿ, ತಮ್ಮ ಕ್ಷೇತ್ರಗಳಲ್ಲಿ ಜನಸೇವೆ ಹಾಗೂ ಪ್ರವಾಸ ಮಾಡಲು ಸರ್ಕಾರದ ವೆಚ್ಚದಲ್ಲೇ ಹೊಸ ಕಾರುಗಳನ್ನು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಲಾಗಿದೆ. ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ವಿಸಿಕೆ ಶಾಸಕ ಜ್ಯೋತಿಮಣಿ ಅವರು ಎತ್ತಿದ ಬೇಡಿಕೆಯಾಗಿತ್ತು. ಹಲವು ಯುವ ಮತ್ತು ಹೊಸ ಶಾಸಕರಲ್ಲಿ ಸ್ವಂತ ಕಾರುಗಳಿಲ್ಲ. ಇದರಿಂದಾಗಿ ಅವರು ಬಸ್, ಆಟೋ ಅಥವಾ ಬಾಡಿಗೆ ಟ್ಯಾಕ್ಸಿಗಳಲ್ಲಿ ಪ್ರಯಾಣಿಸಬೇಕಾಗಿದೆ ಎಂದು ಅವರು ಸದನದ ಗಮನಕ್ಕೆ ತಂದಿದ್ದರು. ಇದನ್ನು ಪರಿಗಣಿಸಿ ಸಾರ್ವಜನಿಕ ಕೆಲಸಗಳಿಗೆ ಯಾವುದೇ ಅಡಚಣೆ ಬರಬಾರದು ಎಂದು ತಕ್ಷಣವೇ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಆದರೆ ಈ ಕೊಡುಗೆ ಬರೀ ಕಾರು ನೀಡುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. 234 ಶಾಸಕರಿಗೆ ಹೊಸ ಕಾರುಗಳ ಜೊತೆಗೆ ಇಂಧನ, ನಿರ್ವಹಣೆ ಮತ್ತು ಚಾಲಕನ ಸಂಬಳಕ್ಕೆ ತಿಂಗಳಿಗೆ 75,000 ರೂಪಾಯಿ ಕಾರು ಭತ್ಯೆ, ಕಾರ್ ಅಲೌನ್ಸ್, ಆಫೀಸ್ ಕೆಲಸ ಮತ್ತು ಸಾರ್ವಜನಿಕರ ಅರ್ಜಿ ನಿರ್ವಹಣೆಗೆ ಪಿಎ ಇಟ್ಟುಕೊಳ್ಳಲು ತಿಂಗಳಿಗೆ 25,000 ರೂಪಾಯಿ ಪ್ರತ್ಯೇಕ ಭತ್ಯೆ. ಅಂದರೆ ಕಾರು, ಪೆಟ್ರೋಲ್, ಡ್ರೈವರ್ ಮತ್ತು ಅಸಿಸ್ಟೆಂಟ್ ಎಲ್ಲವೂ ಈಗ ನೇರವಾಗಿ ತೆರಿಗೆದಾರರ ಹಣದಿಂದ ಮತ್ತು ಸರ್ಕಾರಿ ಖಜಾನೆಯಿಂದಲೇ ಭರಿಸಲ್ಪಡುತ್ತದೆ. ಈ ನಿರ್ಧಾರ ಹೊರಬಿದ್ದ ತಕ್ಷಣವೇ ರಾಜ್ಯದಲ್ಲಿ ರಾಜಕೀಯ ವಾಕ್ಸಮರ ತೀವ್ರಗೊಂಡಿದೆ. ಒಂದು ಕಡೆ ಶಾಸಕರು ಇದನ್ನು ಜನಪ್ರತಿನಿಧಿಗಳ ಅನುಕೂಲಕ್ಕಾಗಿ ಕೈಗೊಂಡ ಅಗತ್ಯ ಕ್ರಮ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದರೆ, ಇನ್ನೊಂದೆಡೆ ವಿಮರ್ಶಕರು ಮತ್ತು ಸಾರ್ವಜನಿಕರು ಇದನ್ನು ಜನಸಾಮಾನ್ಯರ ತೆರಿಗೆ ಹಣದ ಅನಗತ್ಯ ಪೋಲು ಎಂದು ಕರೆಯುತ್ತಿದ್ದಾರೆ.